ಓಂ ಸಿರಿಬುರಿಯ ಕಾವ್ಯ ಮತ್ತು ಕವಿಯ ಬಗ್ಗೆ ಕೆಲವು ಪದ್ಯಗಳ ಸೂತ್ರಗಳನ್ನು ಓದಿ ಅರ್ಥೈಸಿಕೊಳ್ಳೋಣ. ಅಷ್ಟಮಹಾಪ್ರಾತ್ಯಾರ್ಯ ವೈಭವದಿಂದ ಅಷ್ಟಗುಣಗಳೊಂದೊಂದಂ ಸೃಷ್ಟಿಗೆ ಮಂಗಲ ಪರ್ಯಾಯದಿನಿತ್ತ ಅಷ್ಟಮ ಜನಗೆ ಎರಗುವನು. ಟವನೆಯ ಕೋಲು ಪುಸ್ತಕ ಪಂಚಪಾತ್ರೆಯ ಅವತಾರದ ಕಮಂಡಲದ ನವಕಾರ ಮಂತ್ರ ಸಿದ್ಧಿಗೆ ಕಾರಣವೆಂದು ಭೂವಲಯದೊಳು ಪೇಳದ ಮಹಿಮ. ಟವನೆಯದೊಳ ಅಕ್ಷರದಲ್ಲಿ ಅಂಕವ ಸ್ಥಾಪಿಸಿ ಅವಯವದೇ ಅವರವರಿಗೆ ಮಹಾವೃತವು ಅವರವರಿಗೆ ತಕ್ಕ ಶಕ್ತಿಗೆ ವರವಾದ ನವಮಂಗಲದ ಭೂವಲಯ. ಮನದರ್ಥಿಯಿಂದ ಮಂಗಲ ಪರ್ಯಾಯವನೋದಿ ದಿನಧರ್ಮ ತತ್ವಗಳನ್ನೆಲ್ಲ ತನಗೆ ತಾನೇ ನಿಜವನ್ನು ತೋರುವ ಘನ ವಿದ್ಯಾ ಸಾಧನೆ ಯೋಗ. ಮೊದಲನೆಯ ಪದ್ಯ. ಇದು ಮೊದಲ ಇಡೀ ಸಿರಿಬೋಲಿಯ ಗ್ರಂಥದ ಮೊದಲನೆಯ ಪದ್ಯ. ಅಷ್ಟಮಹಾಪ್ರಾತ್ಯಾರ್ಯ ವೈಭವಗಳಿಂದ ಅಷ್ಟಸಿದ್ಧಿಗಳಿಂದ ವೈಭವ ರಾರಾಜಿಸುತ್ತಿರುವ ಇಡೀ ಸೃಷ್ಟಿಗೆ ಮೂರು ಲೋಕಕ್ಕೆ ಮಂಗಲವಾಗಿರುವ ಅಷ್ಟಮ ಜಿನನಾದ ಚಂದ್ರಪ್ರಭ ತೀರ್ಥಂಕರಿಗೆ ನಾನು ನಮಸ್ಕರಿಸುತ್ತಿರುತ್ತೇನೆ ಎಂದು ಹೇಳುತ್ತಾ ತನ್ನ ಕಾವ್ಯವನ್ನು ಬರೆಯಲು ಪ್ರಾರಂಭಿಸುತ್ತಾನೆ. ಕುಮದಿಂದ ಮಣಿಗಳು. ಟವನೆಯ ಕೋಲು ಪುಸ್ತಕ ಪಿಚ್ಚ ಪಾತ್ರೆಯ ಅವತಾರದ ಕಮಂಡಲದ ನವಕಾರ ಮಂತ್ರ ಸಿದ್ಧಿಗೆ ಕಾರಣವೆಂದು ಭೂವಲಯದೊಳು ಪೇಳದ ಮಹಿಮ. ಇಲ್ಲಿ ಟವನೆಯ ಕೋಲು ಪುಸ್ತಕ ಮತ್ತು ಪಿಂಚೆ ಪಾತ್ರೆ ಕಮಂಡಲ ಯಾರ ಹತ್ರ ಇರುತ್ತದೆಯೋ ಅವರು ನಿರ್ಗಂತ ಜೈನ ಮುನಿಗಳು ಎಂದು ತಿಳಿದುಕೊಳ್ಳ ಇಂಡೈರೆಕ್ಟ್ ಮೀನಿಂಗ್. ನವಕಾರ ಮಂತ್ರ ಸಿದ್ಧಿಗೆ ಕಾರಣವೆಂದು ಭೂವಲಯದಲ್ಲಿ ಪೇಳಿದ ಮಹಿಮ. ನವಕಾರ ಮಂತ್ರದಿಂದ ಸಿದ್ಧವಾದ ಈ ಮಹಾಭೂವಲಯದಲ್ಲಿ ಪೇಳಿದ ಮಹಿಮಾನ್ವಿತ ಕಾವ್ಯವಾದ ಭೂವಲಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಟಿಸಲು ಆಗಿರುವ ಇದು ನವಕಾರ ಮಂತ್ರದಿಂದ ಸಿದ್ಧಿಗೆ ಕಾರಣವೆಂದು. ಅಂದರೆ ಇದು ಜೈನ ಮುನಿ ಬರೆದಿದ್ದು ಎಂದು ಮೊದಲನೇ ಎನ್ಕ್ರಿಪ್ಟೆಡ್ ಮೆಸೇಜ್, ಸೆಕೆಂಡ್ ಎನ್ಕ್ರಿಪ್ಟೆಡ್ ಮೆಸೇಜ್ ಆಫ್ ದಿ ಸಿರಿ ಭೂವಲಯ. ಮೊದಲನೇ ಕಾವ್ಯದ ಹೆಸರಿನಲ್ಲಿನೇ ಎನ್ಕ್ರಿಪ್ಟಿಂಗ್ ಮೆಸೇಜ್ ಇದೆ. ಡಿಕೋಡ್. ಯಲವ ಭೂ ಋಷಿ ಸಿರಿ ಭೂವಲಯ. ರಿವರ್ಸ್ ಓದಿದರೆ ಯಲವ ಭೂ ಋಷಿ. ಯಲವಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದ ಋಷಿ ಈ ಕಾವ್ಯವನ್ನು ಬರೆದನೆಂದು ಅರ್ಥ ಮಾಡಿಕೊಳ್ಳಬೇಕು. ಟವನೆಯಗೊಳ್ ಅಕ್ಷರದ ಅಂಕವ ಸ್ಥಾಪಿಸಿ ಅವಯವ ದೇವರ ಮಹಾವೃತವು ಅವರವರಿಗೆ ತಕ್ಕ ಶಕ್ತಿಗೆ ವರವಾದ ನವಮಂಗಲದ ಭೂವಲಯ. ಮಂಗಲಕರವಾದ ಭೂವಲಯ. ನವಸಿದ್ಧಿ ಅಷ್ಟಸಿದ್ಧಿ ನವನಿಧಿಗೆ ಪ್ರಾಪ್ತಿಯನ್ನು ಕೊಡುವ ಭೂವಲಯ. ನೀಚಾತಿ ನೀಚ ಜೀವರನ್ನು ಮೋಕ್ಷಕ್ಕೆ ಕರೆದೊಯ್ಯುವ ಭೂವಲಯ. ಟವನೆಯೊಳ ಅಂಕರ. ಟವನೆ ಪುಸ್ತಕ ಗ್ರಂಥಗಳನ್ನು ಇಡುವ. ಟವನೆಯ ಕೋಲು ಎಂದು. ಟವನೆಯ ಕೋಲಿನಲ್ಲಿ ಅದಕ್ಕೂ ಒಂದು ಕೋಡು ಉಂಟು. ಅಕ್ಷರದ ಅಂಕವ ಸ್ಥಾಪಿಸಿ. ಆಲ್ಫಾ ನ್ಯೂಮರಿಕಲ್ ಲ್ಯಾಂಗ್ವೇಜ್. ಅವಯವದೇ ಮಹಾವೃತವು. ಮಹಾವೃತಧಾರಿಯಾದ ಮುನಿಗಳು ಅವರವ ಬರೆದ ಗ್ರಂಥ. ಅದನ್ನು ಅವರವರೇ ತಕ್ಕ ಶಕ್ತಿಗೆ ವರವಾದ ನವಮಂಗಲದ ಭೂವಲಯವಿದು ಎಂದು. ಅಂದರೆ ಮಹಾವೃತಧಾರಿಯಾದ ಜಿನಮುನಿಯು ಈ ಗ್ರಂಥವನ್ನು ಬರೆದಿರುತ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳುವರು ಅವರವರ ತಕ್ಕ ಶಕ್ತಿಗೆ ವರವಾಗುವುದು. ಅವರವರ ತಕ್ಕ ಶಕ್ತಿಗೆ ಅರ್ಥವಾಗುವುದು ಅದು ಸಿರಿಭೂವಲಯ. ಮನದರ್ಥಿಯಿಂದ ಮಂಗಲ ಪರ್ಯಾಯವನೋದಿ ಜಿನಧರ್ಮ ತತ್ವಗಳನ್ನೆಲ್ಲ ತನಗೆ ತಾನೇ ನಿಜವನ್ನು ತೋರಿಪ ಘನ ವಿದ್ಯಾ ಸಾಧನೆ ಯೋಗ. ಮನವನ್ನು ನಿಶ್ಚಲಗೊಳಿಸಿದಾಗ
ಜಿನಧರ್ಮದ ಮಂಗಲ ಪರ್ಯಾಯವ ಮಂಗಲ ಮಾಯ ಜಿನಧರ್ಮದ ತತ್ವಗಳು ಎಲ್ಲವೂ ತನ್ನಗೆ ತಾನೇ ನಿಜವನ್ನು ತೋರಿಪ ಘನ ವಿದ್ಯಾ ಸಾಧನೆ ಯೋಗ. ಕಣ್ಮುಚ್ಚಿ ಒಳಗೆ ನೋಡಿದಾಗ ದೇಹವೆಂಬ ದೇಗುಲದಲ್ಲಿ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟು ಧ್ಯಾನದ ಪರಾಕಾಷ್ಠೆಯಲ್ಲಿ ಹೋಗುತ್ತಿದ್ದಂತೆ ತನಗೆ ತಾನೇ ನಿಜವನ್ನು ಅಂದರೆ ಸತ್ಯವನ್ನು, ಪೂರ್ತಿ ಸತ್ಯವನ್ನು ತೋರಿಪ ಘನ ವಿದ್ಯಾ ಸಾಧನೆ ಯೋಗ ಅದುವೇ ಸಿರಿಭೋಲೆ ಎಂದು ಇಡೀ ಸಿರಿಭೋಲೆ ಕಾವ್ಯದ ಸಂಕ್ಷಿಪ್ತ ಸಿರಿಭೋಲೆ ಏನು ಎಂದು